ಇಷ್ಟುದ ಚಾಕ್ಲೇಟ್ ತಗೊಂಬ. ಮಂಜ ಬರೋ ಇಲ್ಲಿ. ಹೇಳಿ ಅತ್ತಮ್ಮ. ಹೇಳಿ ಅತ್ತಮ್ಮ. ಅತ್ತೆ ಅಂತ ಮಾತಲ್ಲೇ ಆಕಾಶ ತೋರ್ಸೋದು ಆಯ್ತಾ? ವೇದನ್ ಒಬ್ಳನ್ನೇ ಮಾರ್ಕೆಟಿಗೆ ಕಳ್ಸಿ ಅವಳ ಕೈ ನೀನ್ ಚಾಕ್ಲೇಟ್ ತಕ್ಕೋಬೇಕೇನಾ? ಹೊರಗಡೆ ಬಿಸ್ಲಿತ್ತಲ್ಲ ಅದಕ್ಕೆ ಹೇಳ್ದೆ. ನೋಡು ಮಂಜ, ಪ್ರಪಂಚ ಪ್ರಳಯ ಆಗ್ಲಿ ಬಿಡ್ಲಿ, ಇವತ್ತಲ್ಲ ನಾಳೆ ವೇದನ್ ನೀನೇ ಮದ್ವೆ ಆಗೋದು. ವರದಕ್ಷಿಣೆ ಉಳಿತು ಸರ್. ಸುಮ್ಮನೆ ಇರ. ನಾನೇ ಮದ್ವೆ ಆಗ್ಬೇಕಾ? ಮಂಜು ನಿನ್ಗೆ ಎಷ್ಟಲ್ಲಿ ಹೇಳೋದು? ಅಲ್ಲಮ್ಮ, ಈಗ ಮದುವೆ ವಿಷಯ ಬಿಟ್ಟು ಮಾರ್ಕೆಟ್ ವಿಷಯ ಮಾತಾಡಿ. ಮದ್ವೆ ವಿಷಯನ ಯಾಕ್ರೆ ಪೋಸ್ಟ್ ಪೋನ್ ಮಾಡ್ತಾ ಇದ್ದೀರಾ? ಅಲ್ಲಮ್ಮ, ಪುತ್ತೂರಿಗೆ ಕೆಲಸ ಇಲ್ಲ, ಕಾರ್ಯ ಇಲ್ಲ. ವೇದನ್ ಕೊಟ್ಟು ಮದುವೆ ಮಾಡ್ಕೊಟ್ರೆ ಮನೇಲಿ ಬಿದ್ದಿರ್ತಾನೆ ಅಷ್ಟೇ. ನನ್ನ ಮದ್ವೆ ಆದಾಗ ನೀವು ಅದೇ ರೀತಿ ಇದ್ರಿ. ಕರೆಕ್ಟ್ ಆಗಿ ಹೇಳ್ದಕ್ಕ. ಭಾವ, ಮಂಜನ್ ಕೆಲ್ಸ ಇಲ್ಲ ಅಂದ್ರೆ ಏನಾಯ್ತು? ನಾನ್ ದೊಡ್ಡ ರೇಡಿಯೋ ಜಾಕಿ ಆಗಿ ನನ್ ಮಂಜನ್ ನೋಡ್ಕೊಳ್ತೀನಿ. ಭಾವ, ನನ್ ಮುನಿವೆಂಟ ಮಾಲ ವೇದ ಫ್ರಮ್ ರೇಡಿಯೋ. ಅಯ್ಯೋ, ಇದು ನಿನ್ನ ಜನ್ಮನಾಮ ಅಂತ ಎಷ್ಟು ಸತಿ ಹೇಳಬೇಕು? ಅಸಿಸ್ಟೆಂಟ್ ಆಗಿ ಇಟ್ಕೊಳ್ಳಿ. ಬಾಸ್ಗೆ ಕೆಲಸ ಇಲ್ಲ. ಮುಚ್ಚ ಬಾಯಿ. ಮಂಜು, ವೇದ ಪಾಪ ಅಲ್ವಾ, ಅವಳನ್ನ ಒಬ್ಬಳನ್ನ ಬಿಡ್ಬಾರ್ದು ಕಣೋ. ಒಂದ್ ಕೆಲ್ಸ ಮಾಡು, ಹೇಗೋ ಗಾಡಿ ಇದೆ, ಗಾಡಿ ಮೇಲೆ ಕೂರಿಸ್ಕೋ, ಗಾಡಿನ ಹೇಳ್ಕೊಂಡು ಹೋಗುತ್ತೆ. ಬಸ್ಸಲ್ಲಿ ಹೋಗ್ತೀನಿ, ಇಲ್ಲ ನಡ್ಕೊಂಡು ಹೋಗ್ತೀನಿ. ನಡೆಯೋದನ್ನ ಯಾರು ಯಾರಿಗೂ ಹೇಳ್ಕೊಡೋದಕ್ಕಾಗಲ್ಲ, ಹೋಗ್ಲಿ ಬಿಡು. ಪಾಯಿಂಟ್ ಸರ್. ಫುಲ್ ಸ್ಟಾಪ್ ಇಟ್ಬಿಡ್ತೀನಿ. ಫುಲ್ ಸ್ಟಾಪ್ಗೆ ಬಾಲ ಇಟ್ರೆ ಕಾಮ ಆಗುತ್ತೆ ಸರ್. ಕಾಮಕ್ಕೆ ಸೆನ್ಸ್ ಹಾಕಿದ್ರೆ ಕಾಮನ್ ಸೆನ್ಸ್ ಆಗುತ್ತೆ. ಅದು ನಿನ್ಗಿಲ್ಲ ಮುಕ್ತಾಳ. ಅವ್ರಿಗೆ ಗೆಸ್ ಇಸ್ ರೈಟ್. ನಡಿಯಮ್ಮ ಹೋಣ. ಅದ್ನೇ ಪ್ರೀತಿಯಿಂದ ಹೇಳ್ಬಾರ್ದು. ಪ್ರೀತಿ ಮುಖ್ಯ. ಅಯ್ಯೋ ಗುಂಡಣ್ಣವ್ರೆ, ನೀವು ಸಾಲದು ಅಂತ ಈ ಬಾಲನ ಹತ್ರ ಬೇರೆ ಅಡ್ವೈಸ್ ಮಾಡಿಸ್ತೀರಾ? ಪ್ರೀತಿ ಪ್ರೇಮ ಪ್ರಣಯ ಇದು ಪಿಕ್ಚರ್ ಹೆಸರು. 4 ಸರಿ ನೋಡಿದ್ದೀನಿ. ವೇದ ಕೇಸ್ ಇಸ್ ಅರ್ಜೆಂಟ್. ಡಿಸ್ಮಿಸ್ ಮಾಡ್ಬಿಡ್ತೀನಿ. ಅಪಾಯಿಂಟ್ಮೆಂಟ್ ಕಂಡಿರ್ತಾನೆ. ಮಂಜುಡಿಗೆ ನನ್ಗೆ ಅಕ್ಕ ತುಂಬಾ ಭಯ ಆಗ್ತಿದೆ. ಹೌದು, ದೆವ್ವಗಳಿಗೆ ಹೊಗಲು ಕಂಡ್ರೆ ಭಯ. ಅಕ್ಕ ಹೇಳಿದಾಳೆ, ಈ ರೋಡಲ್ಲಿ ನಡ್ಕೊಂಡ್ ಬರ್ಬೇಕಾದ್ರೆ ಮಂಜನ್ ಕೈ ಹಿಡ್ಕೊಂಡ್ ಬಾ ಅಂತ. ಎಂತಕ್ಕೆ? ಕೈ ಹಿಡ್ಕೊಂಡ್ ಬಂದ್ರೆ ಆಗ ಭಯ ಆಗಲ್ಲ ಅಂತ. ಎಡೆ ಬಿದ್ಬಿಟ್ರೆ ಅದಕ್ಕೆ ಇನ್ನಿನ ಕೈ ಯಾವಾಗ್ಲೂ ಸಪೋರ್ಟ್ ಇರ್ಬೇಕು. ಯಾವ ನಾವು ಇನಿಯ? ನಾನು ಬಿದ್ರೆ ಎಡೆ ಬಿಡಕ್ ಸಾಧ್ಯನೇ ಇಲ್ಲ, ಯಾಕಂದ್ರೆ ಕೈ ಕೈ ಹಿಡ್ಕೊಂಡು ಹೋಗ್ತೀವಲ್ಲ. ಕೊಡು ಕೈ. ಅಯ್ಯೋ, ಒಳ್ಳೆ ಪಚಿತೆ ಆಯ್ತಲ್ಲಪ್ಪ. ಏನ್ ಯೋಚನೆ ಮಾಡ್ತಿದ್ಯಾ? ಕೊಡು. ಮಂಜುಡಿ, ಈ ತರ ಕೈ ಹಿಡ್ಕೊಂಡ್ ರೋಡಲ್ಲಿ ನಡ್ಕೊಂಡ್ ಹೋಗ್ತಾ ಇದ್ರೆ ಬಿಸಿಲು ಕೂಡ ಬೆಳ್ದಿನ ಹಾಗೆ ಇರುತ್ತಲ್ಲ? ನಂಗೇನ್ ಗೊತ್ತು, ಸೂರ್ಯನ್ ಗೊತ್ತು. ಸೂರ್ಯಂಗೂ ಚಂದ್ರಂಗೂ ಬಂದಾರಿ ಮುನಿಸು, ಕೈ ಹಿಡ್ಕೊಂಡ್ರೆ ನೈತಿ ಸೊಗಸು. ಮಂಜು, ನನ್ ಕೈ ಹಿಡ್ಕೊಳಕ್ ಯಾಕೆ ಇಷ್ಟೊಂದು ಸಂಕೋಚ ಪಟ್ಕೊಳ್ತೀಯ? ನಿನ್ ಕೈ ಹಿಡ್ಕೊಂಡು ಓಡಾಡ್ತಿದ್ರೆ ಯಾವ ಹುಡುಗಿರು ನಾನು ನೋಡಲ್ಲ. ಅದೇ ನನ್ಗೂ ಬೇಕಾಗಿರೋದು. ಓ, ಈ ಗೂಬೆಯಿಂದ ತಪ್ಪಿಸ್ಕೊಂಡ್ರೆ ಎಲ್ಲಾ ಕಡೆ ಕಣ್ಣಾಡ್ಸ್ಕೊಂಡು ಮಾಲೆಲ್ಲ ಸುತ್ತಾಡ್ಕೊಂಡ್ ಬರ್ಬೋದು. ಹೆಂಗಪ್ಪ ಅವಾಯ್ಡ್ ಮಾಡೋದು? ಮಂಜು, ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ನಕ್ಷತ್ರ ಕಾಣ್ತದೆ, ನೋಡ್ತಿದ್ದೆ. ಇಷ್ಟೊತ್ತ ನಕ್ಷತ್ರ. ಹಾಯ್ ಮಂಜು. ಅಯ್ಯೋ ಸ್ನೇಹಿತ, ನನ್ ಸ್ನೇಹಿತ ಅವನು. ಹಾಯ್ ರಘು. ಹಾಯ್ ಮಂಜು, ಹೆಂಗಿದ್ಯಾ? ಸೂಪರ್ ಅಮ್ಮ. ಯಾವ್ದು ಇದು ಹೊಕ್ಕೆ ಹೊಸ ಬುಕ್ಕ ಕಟ್ಕೊಂಡು ಸಕ್ಕದಾಗಿದೆ. ಲಾಯರ್ ಹೆಂಡತಿ ವೈಶಾಲಿ ಅಂತಿದ್ದಾರೆ, ಅವ್ರ ಸ್ವಂತ ತಂಗಿ. ನೋಡಕ್ ಸೂಪರ್ ಆಗಿದೆ ಅವಳ ಮಗ. ಕೋಲ್ ಮುಖ, ಬಂಟ್ಲು ಕಣ್ಣು, ಆಹಾ. ಫಸ್ಟ್ ಕಡೆ ಲೋವಾಗ ಇದ್ಕೊಳ ನನ್ಗೆ. ಏನು AC ಬಸ್ ಹತ್ತೊಂದು ಗೂಡ್ಸ್ ಗಾಡಿ ಹತ್ತಿದ್ಯಾ? ನೋಡ ಲುಕ್ ನೋಡ, ಎಷ್ಟ್ ಚೆನ್ನಾಗಿದ್ದಾಳೆ. ಆದ್ರೆ ತಲೆ ಮೇಲೆ ಬಾಣ್ಲಿ ಯಾಕೆ? ಅದಕ್ಕೆ ಲಗೇಜ್ ಒಂದಿದ್ದು. ಯಾರಾದ್ರೂ ತೊಂದ್ರೆ ಕೊಟ್ರೆ ಗುದ್ದಕ್ಕೆ. ಅವಳನ್ನ ಪರಿಚಯ ಮಾಡ್ಕೊಡ. ಏನಂತ ಪರಿಚಯ ಮಾಡ್ಕೊಡ್ಲಪ್ಪ? ನಮ್ಮನೆಲ್ಲ ಹುಡುಗಿ ಹುಡುಕ್ತಾ ಇದಾರೆ, ಅಟ್ಲೀಸ್ಟ್ ಇವಳನ್ನವರು ಟ್ರೈ ಮಾಡೋಣ ಅಂತ. ನಿಜವಾಗ್ಲೂ ಮದುವೆ ಆಗ್ತೇನೋ? ಹೂನಪ್ಪ. ನೋಡ, ನಿಂಗೊಂದು ಬ್ಲಾಂಕ್ ಚೆಕ್ ಆಫರ್ ಕೊಡ್ತೀನಿ. ನೀನ್ ಲವ್ ಮಾಡಿ ಮದುವೆ ಆಗೋದಾದ್ರೆ ನಾನು ಫುಲ್ ಸಪೋರ್ಟ್ ನಿಂಗೆ. ಹಾಗಾದ್ರೆ ಸೀರಿಯಸ್ ಆಗಿ ಲವ್ ಮಾಡ್ತೀನಿ. ನಾನು ನಿಂಗೆ ಸಹಾಯ ಮಾಡ್ತೀನಿ. ಕೋಟ್ಯಾಂತರ ರೂಪಾಯಿ ಆಸ್ತಿ ಇದ್ರು ಇಂತ ಹುಡುಗಿ ಸಿಕ್ಕಿಲ್ಲ ಕಣ. ಪರಿಚಯ ಮಾಡಿಸ್ಕೊಡ. ಒಂದ್ ನಿಮಿಷ. ವೇದ, ಬಾಮ್ಮ ಇಲ್ಲೇ. ಏನ್ ಮಂಜು? ಇವನು ನನ್ನ ಫ್ರೆಂಡ್ ರಘು ಅಂತ, ಸಿಕ್ಕಾಪಟ್ಟೆ ಶ್ರೀಮಂತ. ಯಾವ ಬ್ಯಾಂಕ್ ಅಲ್ಲಿ ಎಷ್ಟು ದುಡ್ಡು ಇಟ್ಟಿದ್ದಾನೆ ಅವನಿಗೆ ಗೊತ್ತಿಲ್ಲ. ಪಾಪ. ಇವ್ರನ್ನ ಪಾಪ ಅನ್ನೋ ನಾವು ಪಾಪಿಗಳು. ದಿನ ಚಿನ್ನ ತಟ್ಟೆಲ್ ಊಟ ಮಾಡ್ತಾನೆ, ಬೆಳ್ಳಿ ತಟ್ಟೆಲ್ ಕೈ ತೊಳಿತಾನೆ. ಇವ್ರ ಬಾತ್ರೂಮ್ ಚಂಬು ಪ್ಲಾಟಿನಮ್ ಅಲ್ವೇನಾ? ತುಂಬಾ ಸಂತೋಷ. ನಮಸ್ಕಾರ. ಗ್ಲಾಡ್ ಟು ಮೀಟ್ ಯು. ಗ್ಲಾಡ್ ಟು ಮೀಟ್ ಯು. ಮಂಜು, ಮನೆಗೆ ಹೋಗೋಣವಾ? ನಿಮ್ ಮನೇಲಿ ಇರೋದು? ಭೂಮಿ ಮೇಲೆ. ವೈಶಾಲಿ ಅವರ ಪಾರವ್ರ. ಏನ್ ಈರುಳ್ಳಿ? ಅಯ್ಯೋ, ಅದು ಈರುಳ್ಳಿ ಅಲ್ರಿ, ಬೆಳ್ಳುಳ್ಳಿ. ಎರಡು ಒಗ್ಗರಣೆಗೆ ಹಾಕೋದೆ. ನೋಡು, ಡ್ರೈವರ್ ಇಲ್ದೆ ಬಸ್ ಓಡಲ್ಲ, ಮಂಜ ಇಲ್ದೆ ಈ ಮನೆ ನಿಮ್ಗೆ ನಾದಸ್ವರ ಸಿಗಲ್ಲ. ಸದ್ಯಕ್ಕೆ ಮಂಜನೂ ಇಲ್ಲ, ನಾದಸ್ವರನೂ ಇಲ್ಲ. ಹೊಂಡೆ ಯಾರೋ ಸೌಕಾರ ಹುಡುಗನ ಜೊತೆ ಮಾತಾಡ್ಕೊತ ನಿಂತಿದ್ದಾರೆ, ನಾನ ನೋಡ್ದೆ. ನೋಡಿದ್ಮೇಲೆ ಅಲ್ಲೇ ಕೇಳ್ಬೇಕಾಗಿತ್ತು, ಇಲ್ಲಿ ತನಕ ಯಾಕೆ ಬಂದೆ? ಕೇಳೋಣ ಅನ್ನಷ್ಟಾಗ ದೂರ ಹೋಗ್ಬಿಟ್ಟಾರಿ. ಮಂಜು, ಮಂಜು, ಯಾರೇ? ಮಂಜು. ಮಂಜು ಇವನ್ ಜೊತೆ ರೀ ಮಾತಾಡ್ಕೊತ ನಿಂತಿದ್ದು. ನನ್ನ ಜೊತೆ ನೀವೇನ ಮಾತಾಡ್ತಾ ಇದ್ದಿದ್ದು? ನಮಸ್ಕಾರ. ನಮಸ್ಕಾರ. ನಾನು ಸಾವುಕಾರ ಶ್ರೀನಿವಾಸ್ ಅವರ ಏಕೈಕ ಪುತ್ರ ರಘು ಅಂತ. ಡಬಲ್ ಗ್ರಾಜುಯೇಟ್. ಇದು ನನ್ನ ಪತ್ರ. ಚೆನ್ನಾಗಿತ್ತು ನಿಮ್ ಉತ್ತರ. ನಿಮ್ ಬಯೋಡೇಟಾ ಯಾಕೆ ಹೇಳ್ತಾ ಇದ್ದೀರಾ? ನಾವೇನ್ ಇಂಟರ್ವ್ಯೂ ಮಾಡ್ತಾ ಇಲ್ಲ. ನಾನಿಲ್ಲಿ ಇಂಟರ್ವ್ಯೂ ಬಂದಿಲ್ಲ, ಮಂಜು ನೋಡೋಣ ಅಂತ ಬಂದೆ.
ಮನ್ಯಾಗ ಅದಾನ ಇಲ್ಲ ಅಂತ ಸುಳ್ಳು ಹೇಳ್ತೀರೇನ್ರಿ? ಇಲ್ಲಪ್ಪ. ಹಾಗಲ್ಕಾಯಿಗ ಬೇವಿನಕಾಯಿ ಸಾಕ್ಷಿ. ಈಗ ಹಾಕ್ತೀನಿ ನೋಡ್ರಿ ಬರೋಬ್ಬರ್ ಒಗ್ಗರಣಿ. ಸೋತು ಗೆಲ್ಲವನಿಗೆ ತುತ್ತೂರಿ ಮಂಜ ಅಂತ. ಹಗ್ಲೆಲ್ಲ ತೊಳ್ಕೊತಿದ್ರ ತುತ್ತೂರಿನ ಹಂಗ ಊದ್ಕೋತಾನೆ ಇರ್ತಾರ. ಮಗನ ನನ್ ನಾದಸ್ವರ ಹುಡ್ಕೊಂಡ್ರಿ ಇಲ್ಲಿ ಕೆರ ಮಾಡ್ಕೊತ ಕೂತಿ. ಬಂದ ವಿಷಯ ಹೇಳ. ನಿನ್ ಫ್ರೆಂಡ್ ಬಂದು ಕರ್ಯಾಕತ್ತಾನ ಹೋಗಲ್ಲೇ. ಫ್ರೆಂಡಾ? ವೇದ ನಾನು ನೀನು ಒಂದ್ ಆಟ ಆಡೋಣ. ಗೇಮ್ ಪಾಪರ. ನಾದಸ್ವರ ಕಳ್ಕೊಂಡು ಆಲ್ರೆಡಿ ಪಾಪರ್ ಆಗಿನಿ. ಗೇಮ್ ಆಡೋಣ. ವಾ ರಘು ಎಂತದ ಮರ್ಯ ಯಾವಾಗ ಬಂದೆ? ಒಂದ್ ನಿಮಿಷ. ಏಯ್ ವೇದಂಗೆ ಎಷ್ಟು ಹೇಳಿದ್ರು ಒಪ್ತಾ ಇಲ್ಲ ಕಣ. ಏನೋ ನೀನು ಅವ್ಳ ಪ್ರೀತಿಗೆ ಸಹಾಯ ಮಾಡ್ತೀನಿ ಅಂದೆ, ನಾನು ಅವ್ಳು ಮದುವೆ ಮಾಡ್ಕೋಬೇಕಣ. ಏನು ಜಾತ್ರೆ ಮಿಠಾಯಿ ಕೇಳ್ದಂಗೆ ಕೇಳ್ತಾ ಇದ್ಯಾ? ಒಬ್ಬೊಬ್ಳನ್ನ ಆಚೆ ಕರ್ಕೊಂಬರಕ್ ಆಗಲ್ಲ. ನೀರಪ್ಪ ನೀನು ಅವತ್ತು ನನ್ನ ಪ್ರೀತಿಗೆ ಎಲ್ಲಾ ತರ ಸಹಾಯ ಮಾಡ್ತೀನಿ ಅಂತ ರೈಲ್ ಬಿಟ್ಟೆ, ಈಗ ಪ್ಲಾಟ್ಫಾರ್ಮ್ ಟಿಕೆಟ್ ಕೊಡ್ತಾ ಇಲ್ವಲ್ಲೋ? ಓ ನಿಧಾನ ಮಾತಾಡು, ಕೇಳ್ಕೊಂಡ್ಬಿಡ್ತಾರೆ. ನೋಡು ಅವತ್ ನಿಂತಿದ್ಯಲ್ಲ ಆ ಜಾಗದಲ್ಲಿ ನಿಂತ್ಕೋ, ಅವಳನ್ನ ವಾಕಿಂಗ್ ಅಲ್ಲಿ ಕರ್ಕೊಂಡ್ ಬರ್ತೀನಿ. ಜಾಗಿಂಗ್ ಅಲ್ಲಿ ಹಂಗೆ ಓಡ್ಕೊಂಡು ಹೋಗ್ಬಿಡಿ. ಗುಡ್ ಐಡಿಯಾ. ಪರಿಚಯ ಮಾಡ್ತೀನಿ. ಅತ್ಯಮ್ಮ, ಇವ್ ನನ್ನ ಫ್ರೆಂಡ್ ರಘು ಅಂತ, ತುಂಬಾ ಒಳ್ಳೆ ಹುಡುಗ. ಅವ್ರ ನಮ್ಮ ಅತ್ಯಮ್ಮ, ಇವ್ರು ನಮ್ಮ ಪಕ್ಕದ ಮನೆಯವರು ವೈಶಾಲಿ ಮೇಡಮ್. ವೇದ ಅವ್ರ ಅಕ್ಕ. ನಿಮ್ ನಗು ನಂಗೆ ತುಂಬಾ ಇಷ್ಟ ಆಯ್ತು. ನೀವು ತುಂಬಾ ಸುಂದರವಾಗಿದ್ದೀರಾ, ಮಹಾಲಕ್ಷ್ಮಿ ತರ ಕಾಣಿಸಿದ್ರಿ, ಅದಕ್ಕೆ ನಮಸ್ಕಾರ ಮಾಡೋಣ ಅಂತ. ಹೀರೋಯಿನ್ ಮಹಾಲಕ್ಷ್ಮಿನ? ದೇವಿ ಮಹಾಲಕ್ಷ್ಮಿ. ಮಂಜ ನಿನ್ಗಿಷ್ಟು ಒಳ್ಳೆ ಹುಡುಗ ಫ್ರೆಂಡ್ ಆಗಿದ್ದಾನೆ ಅಂತ ನನ್ಗೆ ಹೇಳೇ ಇಲ್ವಲ್ಲೋ? ಥ್ಯಾಂಕ್ಸ್. ಥ್ಯಾಂಕ್ಸ್ ಯಾಕೆ? ನನ್ನ ಒಳ್ಳೆ ನಂಬಿಕೆ. ಬರ್ತೀನಿ. ಅತ್ಯಮ್ಮ ಒಳ್ಳೆ ಹುಡುಗ ವೈಶಾಲಿ ಮೇಡಮ್, ಇವ್ನಿಗೆ 1,00,000 ಕೋಟಿ ಅಂದ್ರೆ ಲೆಕ್ಕಕ್ಕೆ ಇಲ್ಲ. ಹಾಯ್ ವೇದ ಡಿಯರ್. ವೇದ ಬಾ ಒಂದ್ ವಾಕಿಂಗ್ ಹೋಗೋಣ. ನಿಲ್ಲೋ. ನಿಂತ್ಕೊಂಡಿದ್ದೀನಲ್ಲ, ಕೇರಂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇರೋ. ನಾನು ಇವಳು ಒಂದ್ ವಾಕಿಂಗ್ ಹೋಗಿ ಬರ್ತೀನಿ. ಬಾಯ್. ಬಾರೇ ರಾಜಕುಮಾರಿ, ಬಾರೇ ರಾಜಕುಮಾರಿ, ಬಾರೋ ರಾಜಕುಮಾರ. ಹೋಗೋಣ ಜಂಬೂ ಸವಾರಿ ನಮ್ಮ ಹಳೆಯ ಸ್ಕೂಟರನ್ನೇರಿ. ಬಾರೋ ನೋಡೆ ಇವರಿಬ್ರು ಜೋಡಿ ಎಷ್ಟ್ ಚೆನ್ನಾಗಿದೆ. ಮ್ಯಾಡ್ ಫಾರ್ ಈಚ್ ಅದರ್. ಮೇಡ್ ಫಾರ್ ಈಚ್ ಅದರ್. ಅದು ಏನು ಯೋಚನೆ ಮಾಡ್ಬೇಡ, ಈ ಸರಿ ಎಳೆ ಮೆಸೇಜ್ ಹತ್ರ ನಿಂಗೆ ಪುಗ್ಗ ಕೊಡಿಸ್ತೀನಿ. ಹಾಯ್ ಸ್ನೇಹಿತ. ಹೇಗಿದ್ಯಮ್ಮ? ಸೂಪರ್. ಚೆನ್ನಾಗಿದ್ಯಾ? ಮಂಜು, ನೀನು ನಂಗೊಂದು ಹೆಲ್ಪ್ ಆಗ್ಬೇಕಿತ್ತು. ನನ್ನ ತಂಗಿಗೆ ಡ್ರೆಸ್ ತಗೋಬೇಕಿತ್ತು. ನಿನ್ ಫ್ರೆಂಡ್ಸ್ ಲೇಡೀಸ್ ಯಾರಾದ್ರೂ ಇದ್ರೆ ಹೆಲ್ಪ್ ಮಾಡಕ್ ಹೇಳ್ತೀಯಾ? ಲೇಡೀಸಾ? ಲೇಡೀಸ್ ಇಲ್ಲಿ ಯಾರು ಇಲ್ವಲ್ಲ. ನಮ್ ವೇದ ಲೇಡೀಸ್ ಅಲ್ವಾ, ಮರ್ತೇ ಬಿಟ್ಟಿದೆ ನೋಡಿ. ಡ್ರೆಸ್ ಸೆಲೆಕ್ಷನ್ ಮಾಡಿದ್ರು ಗ್ರೇಟು. ಹೌದಾ? ನನ್ ಸೆಲೆಕ್ಷನ್ ಮಾಡಿದ್ದು ಇವಳೆ. ವೇದ ಮೊನ್ನೆ ದೀಪಾವಳಿಗೆ ಚೂಡಿದಾರ ತಗೊಂಡಿದ್ದಲ್ಲ, ರೆಡ್ ಕಲರು. ಸಖತ್ತಾಗಿತ್ತು ನೋಡಕ್ಕೆ. ಅದೇ ತರದ್ ಇವ್ರಿಗೊಂದು ಕೊಡ್ತೀಯಾ? ಇವರು ಚೂಡಿದಾರ್ ಹಾಕೊಳ್ತಾರ? ಇವ್ರಿಗಂದ್ರೆ ಇವ್ರಿಗಲ್ಲ, ಇವ್ರ ಕಡೆಯವ್ರಿಗೆ. ಹೌದಾ? ಇಲ್ಲೇ 13ನೇ ಕ್ರಾಸ್ ಹೋಗಿ ಅಲ್ಲಿ ರೈಟ್ ಸೈಡ್ ಒಂದು ಬಿಲ್ಡಿಂಗ್ ಇದೆ. ಫಸ್ಟ್ ಫ್ಲೋರ್ ಹೋದ್ರೆ ಲೇಟೆಸ್ಟ್ ಫ್ಯಾಷನ್ಸ್ ಅಂತ ಒಂದು ಅಂಗಡಿ ಇದೆ. 20% ಸೇಲ್ ಅಲ್ಲಿ ಒಳ್ಳೆ ಬಟ್ಟೆನೇ ಸಿಗುತ್ತೆ. ನೀವು ಬಂದು ಸೆಲೆಕ್ಟ್ ಮಾಡ್ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ವೇದ ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕಿತ್ತು. ಏನ್ ಮಂಜು? ಪ್ರಾಮಿಸ್. ಡಬಲ್ ಪ್ರಾಮಿಸ್. ರಘು ಜೊತೆಗೆ ಶಾಪಿಂಗಿಗೆ ಹೋಗ್ತೀಯಾ? ನೀನು? ನಾನು ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಅಂಗಡಿ ಹತ್ರ ಬಂದ್ಬಿಡ್ತೀನಿ. ರಘು ಸ್ಪೀಡಾಗಿ ಗಾಡಿ ಓಡಿಸ್ಬಿಡಪ್ಪ, ನಮ್ಮ ಹುಡುಗಿ ಭಯ ಬಿದ್ಬಿಡ್ತಾಳೆ. ಹುಷಾರಾಗಿ ಕರ್ಕೊಂಬಾ. ನೀನ್ ಹೊರಡು, ನಾನ್ ಬರ್ಲಾ? ಯಾರೋ ಗೊತ್ತಿಲ್ದಿರೋ ಜೊತೆ ನನ್ನ ಕಳಿಸ್ತಾ ಇದೆಯಲ್ಲ, ಇದು ಸರಿನಾ? ನನ್ನ ಫ್ರೆಂಡ್ ರಘು ಕಣಮ್ಮ. ಏನೇನೋ ಮಾತಾಡೋದು, ನನ್ ಕೈ ಮುಟ್ಟೋದು, ಕೈ ಕುಲ್ಕೋದು ಮಾಡಿದ್ರೆ ಅದ್ರ ಪೂರ್ತಿ ಎಫೆಕ್ಟ್ ನಿನ್ ಮೇಲೆ ಆಗುತ್ತೆ. ಹೌದು, ಶಿವಾನಿ ಎಫೆಕ್ಟ್. ಅವ್ನ್ ನನ್ ಕೈ ಮುಟ್ಟಿದ್ರೆ ನಿನ್ ಕೈ ಮುರಿತೀನಿ. ಅಕಸ್ಮಾತ್ ಕೈ ಕುಲ್ಕಿದ್ರೆ ಕೈನ ತೆಗಿತೀನಿ. ಆತರ ಏನು ಆಗಲ್ಲ. ಅವ್ನು ಒಳ್ಳೆ ಹುಡುಗ, ನೀನೇನು ಯೋಚನೆ ಮಾಡ್ಬೇಡ. ಅವನ್ನ ಕರ್ಕೊಂಡು ಹೋಗಿ ಒಂದ್ ಡ್ರೆಸ್ ಕೊಡ್ಸಿ ಕರ್ಕೊಂಬಾ. ಹೋಗ್ತೀಯ? ಹೋಗಮ್ಮ, ಬಾ ಬಾ. ಸ್ನೇಹಿತ, ನೀವು ಶಾಪಿಂಗ್ ಮುಗಿಸ್ಕೊಂಡ್ ಬನ್ನಿ, ನಾನು ಆಮೇಲೆ ಸಿಗ್ತೀನಿ. ಓಕೆ ಥ್ಯಾಂಕ್ಸ್. ಥ್ಯಾಂಕ್ ಯು. ಬನ್ನಿ ಬನ್ನಿ ಬನ್ನಿ. ತುಂಬಿದ ಬೆಂಗಳೂರಲ್ಲಿ ಸುಂದರಿಗೆ ಬರ್ವೆ, ಕಲ್ಲರ್ ಚಿಟ್ಟೆಗೆ ಈಗ ಆರಾಮಾಗಿ ಕಾಳಾಕ್ಬೋದು.
ನಿನ್ಗೆ? ವೇದ ಅದೇನಾಯ್ತು ಅಂದ್ರೆ ಆಟೋದಲ್ಲಿ ಬರೋಣ ಅನ್ಕೊಂಡೆ, ಅವನು ಡಬಲ್ ಚಾರ್ಜ್ ಕೇಳ್ದ, ಅದಕ್ಕೆ ಇನ್ನೊಂದ್ ಆಟೋದವ್ನು ಕೇಳ್ದೆ, ಅವನು ಆ ಕಡೆ ಬರಲ್ಲ ಅಂದ. ಆಮೇಲೆ ಇನ್ನೊಂದ್ ಆಟೋ ಕೇಳ್ದೆ. ಮಂಜ, ನಿನ್ ಫ್ರೆಂಡ್ ನನ್ನ ಹತ್ರ ಏನೇ ಕಿಟ್ಲೆ ಮಾಡಿದ್ರು ಅದ್ರ ಎಫೆಕ್ಟ್ ನಿನ್ ಮೇಲೆ ಆಗುತ್ತೆ ನಾನು ಆಗ್ಲೇ ಹೇಳ್ದೆ ತಾನೆ. ಈಗ ಬಂದ್ಬಿಟ್ಟೆ, ಕಣ್ ಬಿಡೋದೊಳಗೆ ಅಲ್ಲಿರ್ತೀನಿ. ಅವನು ತುಂಬಾ ಒಳ್ಳೆ ಹುಡ್ಗ, ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ ಅವನ ಹತ್ರ. ಅವನಿಗೆ ಬೇಜಾರ್ ಮಾಡದೆ ಮಾತಾಡ್ತಾ ಇರೋ, ಈಗ ಬಂದ್ಬಿಡ್ತೀನಿ. ನೋಡು, ನಾನ್ ಕಾಯ್ಬೇಕಾದ್ರೆ ಆಸ್ತಿನೆಲ್ಲ ತಲೆ ಮೇಲೆ ಹೊತ್ಕೊಂಡು ಹೋಗಲ್ಲ. ತಲೆ ಮೇಲೆ ಹಾಕಿರೋ ಈ ಹೆಡ್ಫೋನ್ ವಾಪಸ್ ಕೊಟ್ಟೆ ಹೋಗೋದು. ನನ್ ಹತ್ರ ಫಿಲಾಸಫಿ ಮಾತಾಡ್ಬೇಡ, ಇಡು ಫೋನು. ವೇದ ವೇದ ವೇದ, ಅಯ್ಯೋ, ಎಂತ ಕೊಡ್ದೆ? ಅವ್ನ್ ನನ್ ಕೆನ್ನೆ ಸೌರ್ದ, ಅದಕ್ಕೆ ನಿನ್ ಕೆನ್ನೆ ಬಾರುತ್ತೆ. ಅವನ್ ಕೆನ್ನೆ ಚೋರು ನಂಗೆ ಕೊಡಿಬೇಕು. ಅವ್ನ್ ನನ್ ತಲೆ ಸೌರಿದ್ರೆ ನಿನ್ ತಲೆ ತೆಗಿತೀನಿ. ಅವ್ನ್ ನನ್ ಕೈ ಮುಟ್ಟಿದ್ರೆ ನಿನ್ ಕೈನೇ ಕತ್ತರಿಸಾಕ್ತೀನಿ. ಇದ್ರೆ ವೇದ, ಸಿಟ್ಟು ಬಂದ್ರೆ ಯಮಲೋಕಕ್ಕೆ ಕಳಿಸ್ತೀನಿ ಸೀದಾ. ಈ ಲೆವೆಲ್ಗೆ ಹೋಗುತ್ತಂತ ಗೊತ್ತಿರ್ಲಿಲ್ಲ. ಅಷ್ಟಕ್ಕೂ ಅವ್ನು ಏನ್ ಮಾಡ್ದ? ಹುಡುಗ ಏನೋ ಒಳ್ಳೆಯವನೇ, ಆದ್ರೆ ಸ್ವಲ್ಪ ಜೋಯ್ ಪಾರ್ಟಿ. ಒಂದೆರಡು ಬಟ್ಟೆ ಸೆಲೆಕ್ಟ್ ಮಾಡ್ಕೊಡು ಅಂತ ಹೇಳ್ದ, ಸೆಲೆಕ್ಟ್ ಮಾಡ್ಕೊಟ್ಟೆ. ಮುಂದಿನ ತಿಂಗಳು ಅವ್ನ್ ತಂಗಿ ಮದ್ವೆ ಅಂತೆ, ಮತ್ತೆ ಬಂದು ಬಟ್ಟೆ ಸೆಲೆಕ್ಟ್ ಮಾಡ್ಕೊಡು ಅಂತ ಹೇಳಿದಾನೆ. ಡಬಲ್ ಪ್ರಾಮಿಸ್ ಮಾಡಿದ್ಯಾ? ಹೋಗ್ತೀಯ ತಾನೆ? ಪ್ರಾಮಿಸ್ ಗೋಸ್ಕರ ಅಲ್ದೇ ಇದ್ರು ನಿನ್ ಪ್ರೀತಿಗೋಸ್ಕರ ಹೋಗ್ತೀನಿ. ಮತ್ತೆ ಅವ್ನೇನಾದ್ರೂ ತರಲೆ ಮಾಡಿದ್ರೆ ಎಫೆಕ್ಟ್ ನೆನ್ಪಿದೆ ತಾನೆ? ಏ ಮಂಜ, ಬೋಡಿತ್ತುಂಡ ನಿಕ್ಕು, ಬೋಡಂಬೆ ನಿಕ್ಕು, ಬೋಡ. ಮಂಜ, ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ ಕಣ. ಸ್ವಲ್ಪ ಮಾತು ಕಮ್ಮಿ ಅಷ್ಟೇ, ಆದ್ರೂ ನಂಗೆ ತುಂಬಾ ಇಷ್ಟ ಆಗ್ಬಿಟ್ಲು. ನಾನು ಎಷ್ಟು ಕ್ಲೋಸ್ ಆಗ್ಬಿಟ್ಟೆ ಗೊತ್ತಾ ಅವಳಿಗೆ? ನೀನಲ್ಲಿ ಕ್ಲೋಸ್ ಆದ್ರೆ ನಾನು ಇಲ್ಲಿ ಕ್ಲೋಸ್ ಆಗ್ತೀನಿ. ನೋಡ, ಅವಳು ಸೂಕ್ಷ್ಮದ ಹುಡುಗಿ, ಮೈ ಮುಟ್ಟೆಲ್ಲ ಮಾತಾಡ್ಸಕ್ ಹೋಗ್ಬೇಡ. ಹಸಿ ಹಸಿ ಮಾತಾಡಕ್ಕೆ ಹೋಗ್ಬೇಡಪ್ಪ. ಅಯ್ಯೋ ಏನಿಲ್ಲ ಕಣ, ಸುಮ್ನೆ ಕೆನ್ನೆ ತವ್ರದೆ ಅಷ್ಟೇ. ಅವಳಿಗೇನು ರೆಸ್ಪಾನ್ಸೇ ಇಲ್ಲ. ಅದ್ರ ಎಫೆಕ್ಟ್ ಇಲ್ಲ ಆಯ್ತು. ಅಂದ್ರೆ ನಿನ್ಗೆ ಹೇಳಿದ್ಲಾ? ಅಯ್ಯೋ, ಅದೆಲ್ಲ ನಿನಗ್ ಗೊತ್ತಾಗಲ್ಲ. ನಾಳೆ ಮತ್ತೆ ಪರ್ಚೇಸಕ್ ಬರ್ತೀನಿ ಅಂತ ಹೇಳಿದಾಳೋ, ಕಳಿಸ್ಕೊಡ್ತೀಯಾ? ಆಯ್ತು, ಕಳ್ಸ್ಕೊಡ್ತೀನಿ ಬಿಡು. ಈಗ ಮೊನ್ನೆ ಒಂದು ಇಂಗ್ಲಿಷ್ ಪಿಕ್ಚರ್ ಅಲ್ಲಿ ಒಬ್ಬ ಪ್ಯಾಂಟ್ ಮೇಲೆ ಚಡ್ಡಿ ಹಾಕೊಂಡು ಮೇಲ್ ಹಾರ್ದ ಹಂಗೆ ಮೇಲ್ ಹೋಗ್ಬಿಟ್ಟ. ಕ್ಲೈಮ್ಯಾಕ್ಸ್ ಮುಗಿದ್ರು ಬರ್ಲೇ ಇಲ್ಲ. ಹಾಯ್ ವೇದ. ಹಾಯ್. ಹಲೋ ಮಂಜು ಡಿಯರ್, ನೀನ್ ಬೆರಳು ಕೊಡ್ತೀಯಾ? ಅಯ್ಯಪ್ಪ, ಯಾಕೆ ಬೆರಳು ಮುರ್ದೆ? ಇನ್ನೊಂದ್ ಬೆರಳು ಕೊಡು, ಹೇಳ್ತೀನಿ. ಯಾಕೆ? ಎರಡು ಬೆರಳನ್ನು ಮುರಿದು ಹಾಕ್ಬಿಟ್ಲಲ್ಲಪ್ಪ. ಅವನು ನನ್ ಬೆರಳುಗಳನ್ನ ಸೌರ್ದ, ಅದಕ್ಕೆ ನಾನ್ ನಿನ್ ಬೆರಳನ್ನ ಮುರಿದಿದ್ದೀನಿ. ಏನೇ ತರಲೆ ಮಾಡಿದ್ರು ಆ ಎಫೆಕ್ಟ್ ನಿನ್ ಮೇಲೆ ಆಗುತ್ತೆ. ಇವತ್ತು ಜ್ಯುವೆಲರಿ ತಗೊಬೇಕು ಅಂತಿದ್ದ, ಹೋಗ್ತೇ ತಾನೆ? ಪ್ರಾಮಿಸ್ ಮಾಡಿದ್ನಲ್ಲ, ಹೋಗ್ತೀನಿ. ರಘು 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 ರಘು, ಏನಾಯ್ತು ನಿನ್ ಬೆರಳಿಗೆ? ಎಲ್ಲ ಊದ್ಕೊಂಡು ಕೆಂಪಗಾಗ್ಬಿಟ್ಟಿದೆ. ಬಾತ್ರೂಮ್ ಚಿಲ್ಕಾಕ ಹೋಗಿ ಸಿಕ್ಕಾಕೊಂಡು ಹಿಂಗ ಆತು. ಬಾತ್ರೂಮ್ ಚಿಲ್ಕ ಹಾಕ್ಬೇಕಾದ್ರೆ ಹುಷಾರಾಗಿ ಹಾಕ್ಬೇಕು. ನೋಡು, ಚಿಲ್ಕದ ಬಗ್ಗೆನೇ ಕಥೆ ಹೇಳಕ್ ಶುರು ಮಾಡ್ಬಿಟ್ಟು. ನೋಡ್ರಗು, ನಮ್ ಹುಡುಗಿ ತುಂಬಾ ಸೂಕ್ಷ್ಮ, ಹ್ಯಾಂಡಲ್ ವಿತ್ ಕೇರ್ ಅಪ್ಪ. ಹುಡುಗಿರ್ ಬಗ್ಗೆ ಯೋಚನೆ ಮಾಡ್ಬಿಡಪ್ಪ. ನಾನು ಹುಡುಗಿರ್ ವಿಷಯದಲ್ಲಿ PhD ಮಾಡಿದೀನಿ. ಮೊದ್ಲೇ ಗೊತ್ತಿದ್ದೀರಿ ನಮ್ಮ ಅಮ್ಮಂಗೆ, ನಾನು ಆ ಕ್ಲಾಸಿಗೆ ಸೇರ್ಕೊಂತಿದ್ದೆ. ವೇದಂಗೆ ಗಿಫ್ಟ್ ಕೊಡಿಸ್ಲಾ? ನೋಡ್ಕೊಂಡ್ ಕೊಡಪ್ಪ. ನಿಂಗ್ ಬುದ್ಧಿವಾದ ಹೇಳೋ ಸ್ಥಿತಿಲಿ ನಾನಿಲ್ಲ. ಮೈ ಕೈ ಸೌರಕ್ ಹೋಗ್ಬೇಡ, ಮಾತಲ್ಲೇ ಮುಗಿಸ್ಬಿಡು. ಹಂಗೆಲ್ಲ ಏನೋ ಆಗಲ್ಲ. ವೇದ ಬನ್ನಿ. ಆಕಿನ್ ಕೈ ಹಿಡಿದು ಹೇಳಿದ್ರ ನಾನಿನ್ ಸುಮ್ನೆ ಬಿಡಂಗಿಲ್ಲ. ನಾನಿನ್ನ ಸುಮ್ನೆ ಬಿಡುದಿಲ್ಲ. ಹುಷಾರ್, ಇದಕ್ಕೆಲ್ಲ ನಾನು ಎದುರೋದಿಲ್ಲ. ಬ್ಲಾಕ್ ಬೆಲ್ಟ್. ಹೌದಾ? ವೇದಾ, ರೆಡಿ ರೆಡಿ. ಏನ್ ರೆಡಿ? ಹೇಳ್ ಸ್ನೇಹಿತ, ಏನ್ ಸಮಾಚಾರ? ಮುಂಜಾ, ನಾನು ಅವಳನ್ನ ತೋಟದ ಮನೆ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದೆ. ಅಷ್ಟ್ರಲ್ಲಿ ಯಾವ್ದೋ ಹುಡುಗಿ ಬಂದ್ಬಿಟ್ಟು ನನ್ಗೆ ಹೊಡೆದ್ಬಿಟ್ಟು ವೇದನ್ ಎಳ್ಕೊಂಡು ಹೋಗ್ಬಿಟ್ಲು ಗೊತ್ತಾ? ಅದಕ್ಕೆ ನಾನೆಂತ ಮಾಡ್ಬೇಕು? ನಾನು ಅವಳು ನೋಡ್ದಾಗಿಂದ ಅವಳನ್ನ ಮರೆಯಕ್ಕೆ ಆಗ್ತಾ ಇಲ್ಲ ಕಣೋ. ತುಂಬಾ ಒಳ್ಳೆ ಹುಡುಗಿ. ನಾನು ಅವಳನ್ನ ಮದ್ವೆ ಆಗ್ತೀನೋ? ಬೆಂಗಳೂರಿಗೆ ಈಗ್ಲೇ ಮೆಟ್ರೋ ಟ್ರೈನ್ ಬರುತ್ತೆ ಅಂದ್ರೆ ಬೇಡ ಅಂತೀನಾ? ನೀನ್ ಅವಳನ್ನ ಮದ್ವೆ ಆಗೋದ್ ನನ್ ಸಂತೋಷದ ವಿಷಯನೇ. ಹೇಗಾದ್ರೂ ಮಾಡಿ ಬೇಗ ಹೊಲ್ಸ್ಕೊಂತ ನಾನೇ ಹೇಳ್ತಾ ಇದ್ದೀನಿ. ತೋಟದ ಮನೆಗೆ ಬಂದ್ರೆ ತಾನೇ ಹೊಲ್ಸ್ಕೊಳಕ್ ಆಗೋದು. ಹೊಲ್ಸ್ಕೊಳಕ್ಕೆ ತೋಟದ ಮನೆ ಬರ್ಬೇಕಾ? ಮಂಜು, ನಾನ್ ಮಾರ್ಕೆಟ್ಗೆ ಹೋಗ್ಬೇಕು. ಸ್ವಲ್ಪ ವೇದನ ನೈಸ್ ಮಾಡಿ ಕಳಿಸ್ಕೊಡ್ತೀಯಾ? ಇದೇ ಕೊನೆ ಸಾರಿ. ಹೂನಪ್ಪ, ಕಡೆ ಸಲನೆ. ಪ್ಲೀಸ್ ಕಣ. ಪ್ರಯತ್ನ ಮಾಡ್ತೀನಿ. ಅಯ್ಯ ಅಯ್ಯ, ಯಾಕೆ ಹೊಡಿತಾ ಇದ್ಯಾ? ಅವನು ನನ್ನ ಹಿಡ್ಕೊಂಡು ಹೇಳ್ದ.
ಕೋಪಕ್ಕೆ ನಾನಿನ್ನ ಹಿಡ್ಕೊಂಡು ಹೊಡಿತೀನಿ. ಎಮ್ಮಿಗೆ ಬರೀ ಕೋಲೆ ಹೊಡೆದ್ರೆ ಸಾಲದು, ಗಾಣಕ್ಕೆ ಕಟ್ಟಿ ಬರೋಬ್ಬರ್ ಬಾರಿಸ್ಬೇಕು. ನಿಂಗ್ ಹೊಡ್ಯಾಕ್ ಬರಂಗಿಲ್ಲ. ಒಂದ್ ಉತ್ತರ ಕರ್ನಾಟಕ ಪಂಚ್ ಕೊಟ್ಟೆ ಅಂದ್ರ ಎಲ್ಲಾ ಬರೋಬ್ಬರ್ ಆಕೈತಿ. ಮಗನ ತಿನ್ನ ಬೆಳಗಾವ್ ಕುಂದ. ಲೇ ಮಂಜ, ನೀನ್ ಇಲ್ಲೇ ಇರು, ನಾನ್ ಈಗ ಬರ್ತೀನಿ ಅಂತ ಹೇಳಿ ವೇದಾನ ಒಬ್ಬಕಿನ ಬಿಟ್ಟು ಬಂದಲ್ಲೋ. ಏನೋ ನಿನ್ ಉದ್ದೇಶ? ಶಿವಾನಿ, ಬೇಡ ನಿನ್ ಉಪದೇಶ. ಇದು ಪ್ರೇಮಿಗಳ ಪ್ರದೇಶ. ನಮ್ಮಿಬ್ರು ಮಧ್ಯ ನಿಂಗಿಲ್ಲ ಪ್ರವೇಶ. ಮಂಜುಡಿಯ ನಿಜವಾಗ್ಲು ನೀನೇ ನನ್ನ ಪ್ರಾಣೇಶ. ಎಲೆ ಇವಳ ವೇದ, ಐ ಆಮ್ ಸಾರಿ. ಯಾಕೆ? ನೀನ್ ಎಷ್ಟು ನನ್ ಲವ್ ಮಾಡ್ತೀಯ ಅನ್ನೋದನ್ನ ಚೆಕ್ ಮಾಡಿದೆ ಅಷ್ಟೇ. ಆ ಸೂರ್ಯ ಹುಟ್ಟೋ ದಿಕ್ ಬದ್ಲಾಗ್ಬೋದು, ಯಾವತ್ತು ಈ ತುತ್ತೂರಿ ಮಂಜನ್ ಮಾತ್ ಬದ್ಲಾಗಲ್ಲ. ಆದ್ರೂ ಆ ಹುಡುಗ ಸಿಕ್ಕಾಪಟ್ಟೆ ಒಳ್ಳೆ. ಅಯ್ಯಯ್ಯೋ, ವೇದನ್ ಕರ್ಕೊಂಡು ಹೋಗೇ ಬಿಟ್ರಲ್ಲಪ್ಪ. ಯಾರ್ ನಂಗೆ ಹೊಡೆದಿದ್ದು ಯಾರಾಗ್ಲಿ ಫಸ್ಟ್ ಯಾರು ಅಂತ ಕಂಡುಹಿಡಿಬೇಕು. ಅಪ್ಪ ಮಂಜು, ಏನಾಯ್ತಲ್ಲ? ಬೇರೆ ಇಲ್ಲ. ನನ್ನೇನು ಕೇಳ್ಬೇಡಿ, ನನ್ಗೇನು ಗೊತ್ತಿಲ್ಲ. ಬೇರೆ ನಾನು ನಿನ್ ಜೊತೆ ತಾನೇ ಕಳ್ಸಿದ್ದು. ಯಾರು ನಿನ್ಗೆ ಹೊಡೆದಿದ್ದು? ಯಾರು ಅಂತ ಗೊತ್ತಿಲ್ಲ ವೈಶಾಲಿ ಮೇಡಮ್. ಹಿಂಗ್ ತಿರ್ಗೋತಿ ಗ್ರಾಪಕ್ ಅಂತ ಹೊಡೆದ್ಬಿಟ್ರು. ಹೇಳವನ್ ಮಂಜು, ನಿನ್ ಫ್ರೆಂಡಿಗೆ ವೇದನ್ ಪರಿಚಯ ಮಾಡ್ಕೊಟ್ಯಾ? ಆಮೇಲೆ ಏನಾಯ್ತು ಅಂತ ನೆನಪು ಮಾಡ್ಕೊಂಡು ಹೇಳು. ಅಮ್ಮ, ನೆನ್ಪಿದ್ದೆಲ್ಲ ಮರ್ತೋತು. ಏಯ್ ಸುಂದರಿ, ಯಾವನ ಅವ್ನ್ ರಘು? ಅವನ್ಗೆ ಯಾಕೆ ವೇದನ ಪರಿಚಯ ಮಾಡ್ಕೊಟ್ಟೆ? ನಮ್ಮೂರಲ್ಲಿ ಪಂಚಿಂಗ್ ಮಿಷಿನ್ ನೋಡಿದ್ದೆ, ಕುಟ್ಟೋ ಮಿಷಿನ್ ಇವತ್ತೇ ನೋಡ್ತಿರೋದು. ಹೊಡಿಯಕ್ ಹೋಗ್ಬೇಡಿ. ನೋಡಿ, ಅವನ ಹೆಸರು ರಘು ಅಂತ. ಒಳ್ಳೆ ಹುಡುಗ, ಶ್ರೀಮಂತರ ಮನೆ ಹುಡುಗ. ನಮ್ ವೇದನ್ನ ತುಂಬಾ ಪ್ರೀತಿ ಮಾಡ್ತಿದ್ದ. ಕರ್ಕೊಂಡೋದ. ಅಷ್ಟೊತ್ತಿಗೆ ಯಾರೋ ಮುಸ್ದಾರಿಗಳು ಬಂದು ಮುಸ್ಕ್ ಹಾಕೊಂಡು ಗುದ್ದಿ ಕಿಡ್ನಾಪ್ ಮಾಡ್ಕೊಂಡೋದ್ರು. ಅಮ್ಮ, ನನಗೆ ಅಷ್ಟು ವಯಸ್ಸಾಗೈತೇನೋ? ವೇದಾನ್ ಜೊತೆ ಕರ್ಕೊಂಡೋಗಿ ಎಲ್ಲಂದ್ರಲ್ಲಿ ಬಿಟ್ಟು ಬರ್ತೀಯನೋ? ನೀನ್ ಹಿಂಗೆಲ್ಲ ಹೊಡೆದ್ರೆ ನಂಗೆ ಅಂತ ಆಗಲ್ಲ. ಹಂಗಂದ್ರೆ ಗಿರ್ಮಿಟ್ ತಿನ್ನು. ಪರ್ಮಿಟ್ ಇಲ್ದೆ ಹಂಗೆಲ್ಲ ಹೊಡೆಯಂಗಿಲ್ಲ. ವೇದನೂ ಕಳ್ದೋದ್ಲು, ನಾದಸ್ವರನೂ ಕಳ್ದೋಯ್ತು. ಎಂತ ಮಾಡೋದೀಗ? ನೀನ್ ಕಳ್ದೋಗೋದೊಂದೇ ಬಾಕಿ. ಬಿಡಿ ಶಿವಾನಿ, ಬಾರ ಈ ಕಡೆ, ಬಾರ ಇಲ್ಲಿ. ನಾನ್ ಹೇಳ್ದಾಗ ಕೇಳೋ, ನಿನ್ನ ಬಚಾವ್ ಮಾಡ್ತೀನಿ. ಹೇಳ್ದಾಗ ಕೇಳ್ತೀಯಾ? ಹೇಳ್ತೀನಿ. ನೋಡ, ಇನ್ ಮುಂದೆ ನೀನು ವೇದನ್ ಬಿಟ್ಟು ಎಲ್ಲೂ ಹೋಗ್ಬಾರ್ದು. ಎಲ್ಲೂ ಹೋಗಲ್ಲ. ಅವ್ರ ಜೊತೆ ತರ್ಲೆ ಮಾಡ್ಬಾರ್ದು. ತರ್ಲೆ ಮಾಡಲ್ಲ. ಅವ್ನ್ ತರ್ಲೆ ಮಾಡದೇ ಇರ್ತಾನ. ಹೇಳ್ತಾ ಇರೋದ್ ನಾನ್ ತಾನೆ, ನೀನ್ ಸುಮ್ನಿರ್ರೆ. ಮದರ್ ಪ್ರಾಮಿಸ್. ಗ್ರ್ಯಾಂಡ್ ಮದರ್ ಪ್ರಾಮಿಸ್. ಇವನು ಕೊಟ್ಟ ಮಾತು, ರಾಜಕಾರಣಿಗಳು ಮಾಡೋ ಪ್ರಮಾಣ ವಚನ ಎರಡೂ ಒಂದೇ. ಮನುಷ್ಯಂಗೆ ನಂಬಿಕೆ ಅನ್ನೋದು ತುಂಬಾ ಮುಖ್ಯ. ವೇದ, ಬಾರ ಇಲ್ಲಿ. ವೇದ, ನಿಂಗೆ ಎಂತ ಆಗ್ಲ ಮರತೆ? ಮಂಜುಡಿಯ ನೀನ್ ಇರ್ಬೇಕಾದ್ರೆ ನನ್ಗೇನಾಗುತ್ತೆ? ನಿನ್ ಪ್ರೀತಿ ನಂಗೆ ಅರ್ಥ ಆಯ್ತು. ನೀನ್ ಯಾವತ್ತು ಯಾವ ಹುಡುಗರ್ಗೂ ನೀನ್ ಪರಿಚಯ ಮಾಡ್ಸಲ್ಲ. ಮಂಜು, ಹೇಳಿ ವೈಶಾಲಿ ಮೇಡಮ್. ನೋಡ, ನೀನ್ ವೇದನ ರಘುಗೆ ಭೇಟಿ ಮಾಡ್ಸಿ ನಮ್ಗೆಲ್ಲ ತೊಂದರೆ ಕೊಟ್ಟಿದ್ದಕ್ಕೆ ನಾನ್ ನಿನ್ಗೊಂದ್ ಶಿಕ್ಷೆ ಕೊಡ್ತಾ ಇದ್ದೀನಿ. ಏನು? ಸಚ್ಚಿದ್ರೆ ನಿನ್ಗೂ ವೇದಂಗೂ ಮದ್ವೆ.